ಮಿತ್ರರೇ, ಸ್ವಾಗತ. ಪ್ರಿಂಟ್ ಮೀಡಿಯಾ ಹಾಗೂ ವಿಡಿಯೋ ಮೀಡಿಯಾ ಸ್ವಾಗತ. ಈಗ DCC ಬ್ಯಾಂಕ್ ಭಾಳ ದಿನದಲ್ಲಿಂತ್ರ 5 ವರ್ಷ ಆದ ಮ್ಯಾಗ ಈ ವಿಚಾರ ಒಂದು ಸ್ವಲ್ಪ ಬಂದೈತಿ. ಈಗ ಅದು ನನಗೆ ಭಾಳ ಖುಷಿ ತಂದೈತಿ. ಯಾಕಂದ್ರೆ ಹಿಂದಕ್ಕೆ ಏನು ನಡೆದವು ಏನು ಅನ್ನೋದು ವಿಸ್ತಾರವಾಗಿ ಹೇಳ್ತೀನಿ. 3 ಮಂದಿ ಆಕಾಂಕ್ಷಿಗಳಿದ್ವಿ. ಇದಕ್ಕೆ ನಾನು ಇದರೊಳಗೆ ಸೈಲೆಂಟ್ ಆಗಿ ಕುಂತಿದ್ದೆ. ಅವತ್ತಿನ ನಾಯಕರು ನೀನು ನಿಂದಿರ್ತೀಯ ನೋಡು ಅಂತ ಕೇಳಿದ್ರು ನನಗೆ. ನಾನು ಅವತ್ತು ಕಂಡೀಷನ್ ಏನು ಮಾಡಿದೆ, ನಾನು ಆಕಾಂಕ್ಷ ಅಲ್ಲ, ನನಗೆ ನಿಂದೂರಿ ಅಂದ್ರೆ ನಾ ಹಿಂದಕ್ಕೆ ಸರ್ಕಣಂಗಿಲ್ಲ ಅಂತ ಹೇಳಿದೆ ಸ್ವಚ್ಛ. ಆಯಿತು, ನೀನು ರೆಡಿ ಆಗು ಅಂತ ಹೇಳಿದರು. 9 ಮಂದಿ ಒಳಗೆ 8 ಮಂದಿನ ಒಂದು ಕಮಿಟ್ಮೆಂಟ್ ಇತ್ತು ಆ ಟೈಮ್ನಲ್ಲಿ. 9 ಮಂದಿಯಾಗ 8 ಮಂದಿನ ಬೆಂಗಳೂರಿಗೆ ಕಳಿಸಿದ್ರು. ನನ್ನೊಬ್ಬನ ಇಲ್ಲೇ ಉಳಿಸಿದ್ರು. ಯಾಕ? ಹಣಕ್ಕೆ ಒಂದು ಏನೋ ರೆಡಿ ಮಾಡಕ್ಕೆ ಬಿಟ್ಟು ಹೋದ್ರಿ. ಇಲ್ಲ, ನಾನು ಒಂದು 4-5 ದಿನ ಆಗಿಂದ ಅದನ್ನು ರೆಡಿ ಮಾಡಿದೆ. ಹಿಂಗೆ ರೆಡಿ ಆಗ್ಯಾವ ಅಂತ ಹೇಳಿದೆ ಆ ನಾಯಕರಿಗೆ. ಹಂಗಾರೆ ನಾನು ಒಬ್ರಿಗೆ ಹೇಳ್ತೀನಿ, ಅವ್ರ ಕೈ ಮುಟ್ಟಿಸಂತಿ, ನೀನು ಬಂದ್ಬಿಡು ಬೆಂಗಳೂರಿಗೆ ಅಂತ ಹೇಳಿದರು. ನಾನು ಅದ್ರ ತಕ್ಕಂಗೆ ಇಲ್ಲಿ ಒಬ್ಬರ ಒಂದು ತಾಲಿ ಇಟ್ಟು ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋಗಿಂದ ಏನಾಯಿತು, ಅಲ್ಲಿ 3 ಮಂದಿ ಆಕಾಂಕ್ಷಿಗಳಿದ್ರು. ಅಲ್ಲಿ ಒಬ್ಬರನ್ನ ಮೂಲೆಗೆ ಜಗ್ ತೊಗೊಂಡು ಹೊಡೆದ್ರು ಅವ್ರು ಕೇಳಿದಕ್ಕೆ. ಆಮೇಲೆ ಏನಾಯ್ತು, ಅಲ್ಲಿ ಬೆಂಗಳೂರು ಬಿಡಿಸ್ಕಟ್ಟ ಹಾಸನ್ ಒಂದು ರೆಸಾರ್ಟ್ನಾಗ ಇಟ್ಟರು. ಇಟ್ಟಿಂದ ಏನಾಯ್ತು, ಇಲ್ಲಿ ಏನೇನು ಕಳಿಸಿದ್ರು ನನಗೆ, 3 ಮಂದಿ ಆಕಾಂಕ್ಷಿದಾರ, ನೀನು ಇಷ್ಟು ಒಂದು 50 ಕೊಡ್ತೀನಿ ಅಂತಂದು ಹೇಳು, ಇಲ್ಕಲ್ದು ಒಂದು ಸೀಟ್ DCC ಬ್ಯಾಂಕಿಗೆ ಓಟ್ ಹಾಕೋದು, ಇಲ್ಕಲ್ 2 ಸೀಟ್ ತರ್ತೀನಿ ಅಂತ ಹೇಳಿ BJPವು, ಹಂಗೆ ಸಾಲಿಂ ಬಿದ್ದರೆ ಒಣಗುಂದದ್ದು ಒಂದು ತಂಬರ್ತೀನಿ ಅಂತ ಹೇಳು ಅಂತ ನನಗೆ ಕಲಿಸ್ಕೊಟ್ರು. ಅದ್ರ ತಕ್ಕಂಗೆ ನನಗೇನಾಗ್ಬಿಡ್ತು, ಪಕ್ಕ ನನಗೆ ಟಿಕೆಟ್ ಕೊಡ್ತಾರ ಅನ್ನೋದಕ್ಕೆ ನಾವು ಹೋಪ್ಸ್ಲಿಂತ್ರ ಹೋದೆ. ಇಲ್ಲಿಂತ್ರ ಹಾಸನ್ನೋ ಯಾವುದೋ ಒಂದು ರೆಸಾರ್ಟ್ನಾಗ ಇಟ್ಟರು. ಅಲ್ಲೇನಾಯಿತು, ಇವರು ಶಾಂತಗಿರಿ ಇನ್ನೊಬ್ಬರು ನನ್ನ ಹೆಸರು ಪ್ರಸ್ತಾವನೆ ಬರೋಣ, ನಾನೇ ಶಾಂತಗಿರಿ ಒಂದು ನಿನಗೆ ಸಿಗ್ಬೇಕು, ಇಲ್ಲ ನನಗೆ ಸಿಗ್ಬೇಕು, 3ನೇ ವ್ಯಕ್ತಿ ಸಿಕ್ಕರೆ ನಾವು ಓಟ್ ಹಾಕಂಗಿಲ್ಲ ಅಂತಂತಿದ್ರು ಇವ್ರು ನನ್ನ ಎದುರಿಗೆ. ನಾನೇನಂತಿದ್ದೆ, ಯಾರಿಗೇ ಸಿಗಲಿ ಧರ್ಮಸ್ಥಳಕ್ಕೆ ಹೋಗಿ ಆಣಿ ಮಾಡಮ್ರಿ, ಯಾರಿಗೇ ಸಿಕ್ಕರೆ ನಿಯತ್ತಾಗಿ ಹಾಕೊಂಬ್ರಿ ಅಂತಂದೇಳಿ ಹೇಳ್ತಿದ್ದೆ. ಅದಕ್ಕೆ ಇವ್ರು ನನಗೆ ಮಾರಿ ಹೊಡೆದಂಗೆ, ನಮಗೆ ಸಿಕ್ಕರೆ ಅಷ್ಟ, ಬೇರೆದಾರಿಗೆ ಸಿಕ್ಕರೆ ಹಾಕಂಗಿಲ್ಲ ಅಂತಂದು ಹೇಳ್ತಿದ್ರು. ಅವಾಗ ನನಗೆ ಮೈಂಡ್ ಡಿಸ್ಟರ್ಬ್ ಆಗಕತ್ತು. ಅದು ಹೋಯ್ತು. ಆಮೇಲೆ ಏನಾಯ್ತು, ಇಬ್ಬರ ಕ್ಯಾಂಡಿಡೇಟ್ ಅನ್ನೋದಾಗಿ, ಒಬ್ಬರು ಚಿಕ್ಕೋಡಗಲಿ ಸೆಟ್ರನ್ನ, ಒಬ್ಬರು ಓದ್ಗೆರೆಯನ್ನ, ಇವರಿಬ್ಬರನ್ನ ಆಕಾಂಕ್ಷಿಗಳನ್ನ ಇಲ್ಕಲ್ಲಿಗೆ ಬರ್ರಿ ಅಂತ ಹೇಳಿದರು. ನಾನು ಅಲ್ಲಿ ಗಂಗಾಧರ್ ದೊಡ್ಡ ಮನೆಯವರಿಗೆ ಹೇಳಿದೆ, ನಾನು ಇಲ್ಲಿ ಇರಂಗಿಲ್ಲ. ಯಾಕಂದ್ರೆ ನಾಳೆ ಇಲ್ಲಿಂತ್ರ ಒಬ್ಬ ಓಡಿ ಹೋದ್ನಂತಂದ್ರ ಅದು ನನ್ನ ಮೇಲೆ ಗೂಬೆ ಬರುತ್ತ. ಅದಕ್ಕೆ ನಾನು ಇಲ್ಲಿ ಇರಂಗಿಲ್ಲ, ಒಂದು ಬೆಂಗಳೂರಾಗ ಹೇಳ್ರಿ, ಇಲ್ಲ ನಾ ಊರಿಗೆ ಬರ್ತೀನಿ ಅಂತಂದೆ. ನಿಮ್ಮ ಅವತ್ತಿನ ನಾಯಕರನ್ನ ಕೇಳ್ರಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಗಂಗಾಧರ ದೊಡ್ಡ ಮನೆಯವರು ಏನು ಮಾಡಿದ್ರು, ಫೋನ್ ಹಚ್ಚಿ ಕೇಳಿದ್ರು. ಆಯಿತು, ನೀ ಬಂದುಬಿಡು ಅಂತಂದೇಳಿ ಹೇಳಿದ್ರಂತ ಬಂದ್ವಿ. ಅವತ್ತು ಆಕಾಂಕ್ಷ ಆದ್ರೂ ಅಲ್ಲಿ ನಮ್ಮ ರೆಸಾರ್ಟ್ನಾಗ ರೇಷನ್ ಇಲ್ಲದಕ್ಕೆ ಊಟ ಬಂದ್ ಮಾಡಿದ್ರು. ನಾನು ಕ್ಯಾಂಡಿಡೇಟ್ ಅಲ್ಲದಿದ್ರು ಗಂಗಾಧರ ದೊಡ್ಡ ಮನೆ ಇರ್ತಾಳೆ 50,000 ರೂಪಾಯಿ ಕೊಟ್ಟು ಬಂದೆ ಅವತ್ತ. ಎಲ್ಲರಿಗೂ ಉಳಿದ ಜನಕ್ಕೆ ಊಟಕ್ಕೆ ಅಲ್ರಿ, ನೀವು ಇಕ್ಕಟ್ಟು ಇಸ್ಕೊಡ್ರಿ ಅಂತಂದು ಹೇಳ್ಕಟ್ಟ ಇವತ್ತಿಗೆ ಕೇಳ್ಬೋದು ನೀವು. ಇವತ್ತಿಗೆ ನಾ ಅಮೌಂಟ್ ನನಗೆ ವಾಪಸ್ ಬಂದಿಲ್ಲ. ಆಮೇಲೆ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದು 2 ದಿನ ಆಗಿಂದ ನಾನಾ ಸೂಚಕ ಅದೇ ಓದಿ. ಅವತ್ತಿನವರೆಗೂ ನನಗೂ ಏನು ಯಾವುದೇ ಥರದ ಇದು ಇಲ್ಲ, ಗೊಂದಲಿಲ್ಲ. ಆಮೇಲೆ ಏನಾಯ್ತು, ನನಗೆ ಕೊಡ್ತೀನಿ ಅಂದಿದ್ರಿ, ಯಾಕೆ ಕೊಡಲಿಲ್ಲ ಅಂತಂದೇಳಿ ಕೇಳಿದೆ. ಅವತ್ತಿನ ದಿನದಲ್ಲಿ ಅಂಗಡಿ ಸಾವುಕಾರರು ಹಾಗೂ ನೇಗ್ಲಿ ಶಂಕರಪ್ಪಣ್ಣ, ನಾನು, ನಾಯಕರು ಒಂದು ಆಫೀಸ್ನಲ್ಲಿ ಕುಂತಿದ್ದೇನಾಯ್ತು, ಮಾಂತೀಶ ನಿನಗೆ ಕೊಡ್ಬೇಕಂತ ಮಾಡಿದ್ದೆ ನಾನು. ಒಬ್ಬರು ಇವರು ಈಗೇನು ಮಾತಾಡ್ತಾರಲ್ಲ, ಇವರು ಹಿರೇವತ್ಗೇರಿ ವೋಟಿಂಗು, ಚಿಕ್ಕೋಡಗಲಿ ವೋಟಿಂಗು, ಇವ್ರು 3 ಹಾಕಿಸಂಗಿಲ್ಲವ. ಅದಕ್ಕೆ ನಾನು ನಿನಗೆ ಕೊಡಾಕತ್ತಿಲ್ಲ, ನೀನು ಸ್ವಸ್ಥ ಹಾಕಂಗಿಲ್ಲ ಅನ್ನಕತ್ತೇನ ಅಂತಂದು ಹೇಳಿದ್ರೆ ಅವತ್ತೇ ಕೇಳಿದ್ದೆ ನಾನು. ಹಂಗಾರೆ ನಾನಾದ್ರೆ ಹಾಕ್ಬೇಕು, ತಾವಾದ್ರೆ ಹಾಕಂಗಿಲ್ಲ ಅಂತ ಕೇಳಿದ್ದೆ ನಾನು. ಕ್ವಶನ್ ಕೇಳಿದ್ನಲ್ಲಿ ಏನಾಯ್ತು, ಇನ್ನು ಏನೋ ಎಡವಟಕ್ಕೆ ಬೀಳತ್ತಂತಂದೇಳಿ, ಇಲ್ಲ ನೀನೇ ನಾಮಿನೇಷನ್ ಮಾಡಿಬಿಡು ನಾಳೆ ಹೋಗಿ ಅಂತಂದೇಳಿ ಅಂತಂದ್ರು. ನಾನು ನಾಮಿನೇಷನ್ ಮಾಡೋಕೆ ಮರುದಿನ ರೆಡಿಯಾಗಿದ್ದೆ.
ರೆಡಿ ಆ ಟೈಮ್ನಾಗ ಏನಾಯ್ತು, ಉಸಿರು ರಸ್ತದಾಗ ಒಂದು ಕೇಸ್ ಆತದ. ಅವತ್ತ ಕೇಸ್ ಆಗಿದ್ದಕ್ಕೆ ಆ ಗದ್ದಲ್ದಾಗ ಇದು ಹೋಗ್ಬಿಡ್ತು. ಇದು ಹೋಗಿಂದ ನಂದು ಕ್ಯಾನ್ಸಲ್ ಅನ್ನಂಗೆ ಇದು ಆಯ್ತು. ಅವತ್ತಿನವರೆಗೆ ಸುಮ್ಮನೆ ಇದ್ದೆ ನಾನು. ಸುಮ್ಮನೆ ಇದ್ದ ಮೇಲೆ ನನಗೆ ಒಬ್ಬವನರ ನನ್ನ ಕೂಡ BJP ಅವರಲ್ಲಿ ಯಾವನರಲ್ಲಿ ನನ್ನ ವೈಯಕ್ತಿಕ ಒಬ್ಬವನರ ಭೇಟಿಯಾಗ್ಯಾನ ನಾ ಡಿಮ್ಯಾಂಡ್ ಇಟ್ಟೀನಿ ಅನ್ನೋದಿತ್ತಂದ್ರೆ ಇವತ್ತ ಹೇಳಿಸ್ಬಿಡ್ರಿ, ನೀವು ಹೇಳಿದ್ದು ಕೇಳ್ತೀನಿ. ನಾನು ಯಾರಿಗೂ ಕಾಂಟ್ಯಾಕ್ಟ್ ಮಾಡಿಲ್ಲ, ಏನಿಲ್ಲ. ನಾನು ನಾ ಕ್ಯಾಂಡಿಡೇಟ್ ಅಂದ್ಕೊಳ್ಳಿ ನಾನೇನು ಮಾಡಿದೆ, ಒಂದಿಬ್ರು ಮೂವರನ್ನ BJP ಅವ್ರನ್ನ ನನಗೆ ಓಟ್ ಹಾಕ್ರಿ ಅಂತಂದೇಳಿ ಒಂದು ನಿರ್ಧಾರ ಮಾಡ್ಕೊಂಡೆ ಅವ್ರು ಕೂಡ. ಆಮೇಲೆ ನವಲಿರಾಮಠ್ ಸರ್ ತಲೆ ಕೊಪ್ಪಳಕ್ಕೆ ಹೋದೆ. ಅವ್ರದ್ದು ಒಂದು ವೋಟಿಂಗ್ ಇತ್ತು. ಇದ್ರೊಳಗೆ ವೋಟಿಂಗ್ ಇದ್ದಾಗ ಅವ್ರಿಗೆ ಕೇಳಿದ್ ನಾವು ಹೋಗಿ ಅಲ್ಲಿ ಹೋಗಿ ಕುಂತೀವಿ. ಈಗೇನು ಇನ್ನೊಬ್ರು ಕ್ಯಾಂಡಿಡೇಟ್ ಇದ್ರಲ್ಲ, ಅವ್ರು ಫೋನ್ ಹಚ್ಚಿದ್ರು ಅವ್ರಿಗೆ ಆ ಟೈಮ್ನಾಗ. ನಮ್ಮ ಮುಂದೆ ಇದು ನಡೆದ ಘಟನೆ ಇದು. ಸರ ನಾನು ಓಟ್ ಇದನ್ನು ಮಾಡ್ರಿ ಅಂತಂದೇಳಿ ಅಂತಂದ್ರು. ಹೌದು, ನಿಮಗೆ ಮಾಡಿದ್ರೆ ನಮ್ಮದ್ರೊಳಗೆ ಬರ್ತೀಯ ನೀನು ಅಂತ ಕೇಳಿದ್ರು ಅವತ್ತಿನ ಮೀಟಿಗೆ. ನಾನಾ ಸಾಕ್ಷಿ ಒಂದು 3-4 ಮಂದಿ ಇದೀವಿ ಅವತ್ತು. ಇವ್ರು ಫೋನ್ ಹಚ್ಚಿ ಏನಂದ್ರು, ಸರ ಇತ್ತೊಂದು ಸಂಬಂಧ ಮಿಕ್ಕಿಬಿಟ್ಟೈತಿ, ಅವು BJP ಅವ್ರದ್ದು ಮಿಕ್ಕಿಬಿಟ್ಟೈತಿ, ನೀವೊಬ್ರು ಬಂದಿದ್ದು ಚಲೋ ಆತು, ನಿಮ್ಮ ಕಡೆ ಪಕ್ಕಾ ಬರ್ತೀವಿ, ನಾವು ಇಬ್ರು ನೀಚರ ಅದಾರ, ನನಗೆ ಇದೊಂದು ಸಹಾಯ ಮಾಡ್ರಿ ಅಂತಂದೇಳಿ ಅವತ್ತು ನೀವ ಅಂದಿರಿ. ಅದು ಆಯ್ತು. ನವಲಿರಾಮಠರು ಹೇಳಿದ್ದು ಏನಪ್ಪ ಅಂತಂದ್ರ, ಬಡವರಿಗೆ ಯಾವ್ದಾರ ಒಂದು ಇದನ್ನು ಮಾಡ್ರಿ ಅಂತಂದು ಹೇಳ್ಯಾರ. ಯಾವುದೇ ರೀತಿಯಿಂದ ಕಮಿಟ್ಮೆಂಟ್ ಅಂಕರ್ ಆಗಿಲ್ಲ. ನೀವೇನ್ರ ಗೆದ್ರ ಬಡವರಿಗೆ ಒಂದು ಸೀಟ್ ಕೊಡ್ರಿ, ಬಡವ್ರ ಬಗ್ರಿ ಪುಗ್ಸೇಟೆ, ಯಾವುದೇನು ರೊಕ್ಕ ರೂಪಾಯಿ ತಗೊಂಡಲ್ಲ. ಇಷ್ಟೆಲ್ಲ ಮೀರಿ ನಾನು ಅವ್ರದೇ ಗಾಡಿ ಒಳಗೆ ಬಾಗಲಕೋಟೆಗೆ ಹೋದ ಮೇಲೆ ನಾ ಅಲ್ಲಿ ಸಾಲ ಹಿಡಿದು ಹೋಗಿ ನಿಂತೀವಿ. ಒಬ್ಬ ನಾಯಕ ನನ್ನ ಸೈಡ್ ಕರೆದು ಏನು ಹೇಳಿದ್ನಂದ್ರೆ, ಅವ್ರು ಏನರ ಇದ್ರೊಳಗೆ ಭಾಗವಹಿಸಿದ್ರೆ ಅದನ್ನ ಮುಂದೆ ಹೇಳ್ತೀನಿ ನಾನು. ಇದು ಕ್ವಶನ್ ಮಾರ್ಕ್. ಇದು ಅವತ್ತು ನಾನು ಸೈಡ್ ಕರೆದ ಅದನ್ನು ಇವರು ನೋಡ್ಯಾರ, ಶಾಂತಿಗಿರು ನೋಡ್ಯಾರ, ಇನ್ನೊಬ್ರು ನೋಡ್ಯಾರ, ನನ್ನ ಸೈಡ್ ಕರ್ಕೊಂಡು ಹೋಗಿತ್ತು. ಅದಕ್ಕೆ ಯಾವುದೇ ಇರಲಿ, ನೀವು ಸಾಕಷ್ಟು ಮಾಡ್ತೀರಿ. ಈಗ ಏನು ಮಾಡ್ತೀರಿ, ಒಬ್ಬ ನಾಯಕ ಹೇಳ್ತಾನಂದ್ರೆ ಅಲ್ಲಾಗಿದ್ದು ಮಾಡ್ತೀರಿ, ಹೌದಾಗಿದ್ದು ಮಾಡ್ತೀರಿ, ಎಲ್ಲದೂ ಮಾಡ್ತೀರಿ. ಹಂಗಂದ ಮ್ಯಾಗ ನಾವ ಮಾಡಿದ್ವಿ, ನಾವು ನೀಚ ಅದು ಅಂತಂದ್ರೆ ನಾವು ಆ ಮಾತು ಅನಿಸ್ಕೊಳಕ್ತಾ ಇರಲ್ಲ. ಯಾರ್ದು 10 ರೂಪಾಯಿ ತಿಂದಿಲ್ಲ, ಏನು ಬಿಡಲ್ಲ. 25, 23, 24 ವರ್ಷ ಕಾಂಗ್ರೆಸ್ನಾಗ ಇದ್ರು ಯಾರ್ದು 10 ರೂಪಾಯಿ ತಿಂದಿಲ್ಲ. ನಾವು ಸ್ವಂತ 2013ರಾಗ ಇವತ್ತ ಇವ್ರಿಲ್ಲ ಕಾಕರ್, ಶಿವಾನಂದ ಕಾಕರ್, ಅವ್ರು ಬಂದ್ ಹೊತ್ನ್ಯಾಗ 1,80,000 ರೂಪಾಯಿ ನಮ್ಮ ಮನಿ ತಂದು ಕೊಟ್ಟು ಕೃಷ್ಣಾಪುರ ಆದಾಪುರ ಇದಕ್ಕೆ ಹಂಚಿಸಿವಿ ನಾವು. ಅಷ್ಟು ನಿಯತ್ತಾಗಿ ಮಾಡಿದಾರ ನಾವು. ಆಮೇಲೆ ಪಕ್ಷದ್ರೋಹಿ ಅಂತದಂತಾರ. 2018ರಾಗ ನಾನ ಹೇಳಿದ್ನಲ್ಲಪ್ಪ, ಒಂದು ಸ್ವಲ್ಪ ಡಿಸ್ಪ್ಯೂಟ್ ಆಗ್ಯಾರ, ಸಾಹೇಬನ್ ಕೂಡ ಸರಿ ಇಲ್ಲ, ಇಂಥವ್ರು ಸರಿ ಇಲ್ಲ, ಅಂಥವ್ರು ಸರಿ ಇಲ್ಲ ಅಂತಂದು ಅಂದಾಗ ನಾನಾ ಸ್ವತಃ ಹೇಳಿದೆ ಅದನ್ನ. ನೀವೇನಂದ್ರಿ ಅವಾಗ, ಅವ್ನ ಸೊಕ್ಕ ಬಾಳಗೈತಿ, ಇದೇನು ಸೈಲೆಂಟ್ ಇದ್ದು ಬಿಡಮ್ಮ, ಸುಮ್ಮನೆ ಇರ್ರಿ ಅಂತ ಹೇಳಿದ್ರಿ. ಇದು ಎಲ್ಲ ಸುಳ್ಳ? ಯಾರು ಹಂಗಾರ ಪಕ್ಷದ ಇದನ್ನು ಮಾಡಿದಾರೆ? ನಾವು ಆ ನಾಯಕನ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳಿವಿ. ನಾವು ನಿಮಗೆ ನಿಯತ್ತಾಗಿದ್ದೀವ್ರಿ, ನಮಗೆ ಹಲ್ಲು ಗಳಿಬೇಡ್ರಿ, ನೀವೆಂದ ಹಲ್ಲು ಗಳಿತೀರಿ, ನಾವು ಅಂದ ಇಲ್ಲಿ ಇರಂಗಿಲ್ಲ ಅಂತಂದು ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳಿವಿ. ನಮಗಾದ್ರ ಆತ ಗುರುನ, ರಾಜಕೀಯ ಗುರುನ ಇಲ್ಲ ಅನ್ನಂಗಿಲ್ಲ. ಆದ್ರೆ ನಮಗೆ ಯಾವಾಗ ದ್ವೇಷ ಮಾಡಾಕತ್ತಿದ ಅವಾಗ ಹೊರಗೆ ಬಂದಿವಿ. ನವಲಿರಾಮಠರು ಅವಾಗ ಇದೇನು ಕಮಿಟ್ಮೆಂಟ್ ಇತ್ತಲ್ಲ, ಪಾಪ ಒಂದು ಮಾತು ಕೇಳಿದಾಗ ಅವತ್ತ ನನಗೆ ಅದರ ಅರ್ಧ ರೊಕ್ಕ ಕೊಟ್ಟಿದ್ರು. ಇಲ್ಲ ನೀನಾರ ಆಗೋ ಕಡೆಗೆ ನಾನು ಆಕಾಂಕ್ಷಿದ್ದೆ, ನಾನು ಅಂಕರ್ ಆಗಂಗಿಲ್ಲ, ನೀನಾರ ಹಾಕಿಲ್ಲ, ನಿನ್ನ ಬಗ್ಗೆ ನಮ್ಗೆ ಒಳ್ಳೆ ಅಭಿಪ್ರಾಯ ಐತಿ, ನೀನಾರ ಆಗಂತಂದೇಳಿ ಅವ್ರು ಇದನ್ನು ಮಾಡಿದರು. ಅದು ಆಗಿಂದ 30 ಒಂದೇನೋ ಕಮಿಟ್ಮೆಂಟ್ ಆಗ್ತದು. ಆದ್ಮ್ಯಾಗ ನಾನು 10 ಕೊಟ್ಟೆ ಒಂದೇನೋ ಒಂದು ಕೆಲಸಕ್ಕೆ. ಆಮೇಲೆ ಯಾರು ಗಂಜಾಳ ಮಾಂತೇಶ್ವರ್, ನಾವು ಬೆಂಗಳೂರಿಗೆ ಹೋದಾಗ ಇಸ್ಕೋ ಅಂತ ಹೇಳಿದ್ರಿ ನೀವು ಆ ದುಡ್ಡು. ಗಂಜಾಳ ಮಾಂತೇಶ್ವರ್ ನಾನು ಫೋನ್ ಹಚ್ತಿದ್ರೆ ನಾವು ಒಂದ ಮಾತಂದೆ, ನಿಮ್ಮ ಜವಾಬ್ದಾರಿ ಇತ್ತಂದ್ರೆ ನಾನು ಕೊಡ್ತೀನಿ, ಇಲ್ಲಂದ್ರೆ ನಾನು ನಿಮ್ಮ ಜವಾಬ್ದಾರಿ ತಂದು ಕೊಡ್ತೀನಿ, ಇರ್ಲಿಕ್ಕಂದ್ರೆ ಇಲ್ಲ ಅಂತ ಹೇಳಿದೆ. ಅವರು ಇದನ್ನ ಗ್ಯಾರಂಟಿ ಮಾಡ್ಕೊಂಡು ಮೂಡ್ತೀನಪ್ಪ ಅಂತ ಹೇಳಿದರು. ಆಮೇಲೆ ಅದನ್ನು ಅವಾಗ ತೊಗೊಂಡು ಹೋಗಲಿಲ್ಲ. ಆಮೇಲೆ ಏನು ಮಾಡಿದರು, ಅವ್ರ ಅಣ್ಣ, ಅವ್ರ ಬ್ರದರ್, ಗಂಜಾಳ ಮಾಂತೇಶ್ವರ್ ಬ್ರದರ್, ಪಾಪ ಮಾಂತೇಶ್ ಬ್ಯಾಂಕ್ ಮ್ಯಾನೇಜರ್ 10 ಲಕ್ಷ ರೂಪಾಯಿ ತಾವು ನಡ್ವರ್ಕಾಗಿ ತೊಗೊಂಡ್ರು. ಒಂದು 6 ತಿಂಗಳು ಹೋಯ್ತು, ವರ್ಷ ಹೋಯ್ತು. ನಾನು ಪಾಪ ಅವ್ರನ್ನ ಕೇಳಿದೆ. ಪಾಪ ಅವರು ತಮ್ಮ ರಿಟರ್ನ್ ಬಂದ ಅಮೌಂಟು 1 ವರ್ಷ ಆದ ಮ್ಯಾಗ ಕೊಟ್ಟರು ನನಗೆ. ಅವ್ರು ಕೊಟ್ಟರೋ ಬಿಟ್ಟರೋ ಗೊತ್ತಿಲ್ಲ, ನಾ ಬಿಡಲಿಲ್ಲ ಅದನ್ನು. ಅವ್ರಿಗೆ ಕಲೆ ಬಿದ್ದು ಕೊಟ್ಟಾರ ಪಾಪ ಅವ್ರ ಬಗ್ಗೆ ಚಿರಋಣಿ ನಾನು. ಯಾಕಂದ್ರೆ ನಾನು ಸಾಲ ಸೋಲ ಮಾಡಿನ ಆ ರೊಕ್ಕ ತಮ್ಮಂದಿಟ್ಟಿದ್ದೆ. ಆಮೇಲೆ
ನರಗುಂದ ಸಿದ್ದಣ್ಣರು ಇದ್ರಾಗ ಆಕಾಂಕ್ಷಿಗಳಿದ್ರು. ನರಗುಂದ ಸಿದ್ದಣ್ಣರಿಗೆ ಸ್ಟಾರ್ಟಿಂಗ್ ಅವ್ರದ್ದು ವೋಟಿಂಗ್ ಪವರ್ ಬರ್ಲಾರ್ದಂಗ ಮಾಡಿಬಿಟ್ರ ಅದನ್ನ ನಮ್ಮ ಕಣ್ಣಿಲ್ಲೇ ನೋಡಿಲ್ಲ ಅದನ್ನ. ಅವತ್ತಿನ ಮಟ್ಟಿಗೆ ಹಿರೇ ಮನಸ್ಸು ಅಂತಂದೇಳಿ ನರಗುಂದ ಸಿದ್ದಣ್ಣರ ಆಕಾಂಕ್ಷಿಗಳಿದ್ರು. ಅವ್ರನ್ನ ಯಾವುದೇ ತೆರೆಯಿಂದ ವೋಟಿಂಗ್ ಬರ್ಲಾರ್ದಂಗ ಮಾಡಿಬಿಟ್ರು. ಆಮೇಲೆ ಮುನ್ಸಿಪಾಲಿಟಿ ಇಲೆಕ್ಷನ್ ದೇವಾನಂದ ಕಾಶ್ಯಪ್ನವ್ರದ್ದು ಅಧ್ಯಕ್ಷ ಆಗ ಮುಂದ್ಗಡೆ ನಾವು ಒಂದು ಸೀಟ್ ತಂಬರ್ತೀನಿ ಅಂತ ಹೇಳಿದೆ. ಅವಾಗ ಏನಂದ್ರಿ ನೀವು, ತರಕ್ ಹೋಗ್ಬೇಡ, ನೀ ಸುಮ್ಮನೆ ಇದ್ದು ಬಿಡ ಅಂತಂದ್ರಿ. ಮತ್ತೆ ಇವೆಲ್ಲ ಪಕ್ಷ ವಿರೋಧ ಅಲ್ಲ ಇವು. ಮತ್ತೇನು ಹೇಳ್ತೀರಿ, ಈ ನೀವು ಬಂದಿರೋದ 2008ರಾಗ, ಅದು ತಳವಾರ್ ಶಂಕರ್ ಅವ್ರು ಕರ್ಕೊಂಡ್ ಯಾರು ಎಲ್ಲಿ ತುಳಿದ್ರಿ, ಏನು ಮಾಡಿದ್ರಿ ಎಲ್ಲ ಬರ್ತದವು. ಅಲ್ಲಿ ಒಂದು ಸಿಸ್ಟಮೆಟಿಕ್ ಐತಿ. ಅವ್ರು ಸಾಹೇಬ್ ಬರೋದ್ರಾಗ ಇಲ್ಲಿ ಏನೈತಿ, ಸಾಹೇಬ್ ಸೀಟ್ನಾಗ ಅದಾನ, ನೀವು ಭೇಟಿ ಆಗ್ಬೇಡ್ರಿ ಅಲ್ಲಿ ಇದ್ದಾರ. ಪಾಪ ನಾನು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲಾರು ನೋಡಿ ಒಮ್ಮೆ ಪಶ್ಚಾತ್ತಾಪ ಆಗತ್ತ. ಇಷ್ಟು ನಿಯತ್ತಾಗಿ ಮಾಡ್ತಾರ, ಇದನ್ನ ಮಾಡ್ತಾರ, ಏನಪ್ಪ ಇವ್ರು ಬಾಳೆ ಅನ್ನಂಗಾಗತ್ತ. ಪ್ರತಿಯೊಬ್ಬರದು 10 ರೂಪಾಯಿ ಬೆಲೆ ಐತೆ ಅಲ್ಲಿ ಕಾಂಗ್ರೆಸ್ ನನ್ನ ಸ್ನೇಹಿತರಿಗೆ. ನಾನು ಒಂದು ನಮ್ಮ ದೋಸ್ತಿಗೆ ಮೌನೇಶ್ ಒಡ್ಡಾರ ಮ್ಯಾಗ ಕಂಪ್ಲೇಂಟ್ ಮಾಡಾರ, ರೌಡಿ ಮರ್ಡರ್ ಕೇಸ್ನ ಸೇರ್ಸಾಕತ್ತಿದ್ರು. ಅವತ್ತು ನನ್ನ ಗಾಡಿ ತೊಗೊಂಡೋಯ್ತು, ಅದು ಸತ್ಯ ಗೊತ್ತಿದ್ದಕ್ಕ ಇದು ಸಾಧ್ಯ ಇಲ್ಲ ಅಂತಂದೇಳಿ ನಾನು ಒಂದು ಚಾಲೆಂಜ್ ಆಕ್ಷನ್ ಆತನ ಉಳಿಸಿದೆ. ಗುರು ಸೀನಪ್ಪನ್ನ ಇದನ್ನ ಮೌನೇಶ್ ಒಡ್ಡರನ್ನ. ಇವತ್ತು ಯಾರೇ MLA ಆದರೂ ಈ ಜೋಶಿಕಲ್ ಬೋವಿ ಸಮಾಜ, ಲಮಾಣಿ ಸಮಾಜ ಏನೈತಲ್ಲ, ಅವ್ರಲಿಂತ್ರ ನಿಮಗೆ ಧೈರ್ಯ ಐತಿ ಹೊರತಾಗಿ ನಿಮ್ಮ ವೈಯಕ್ತಿಕ ಯಾವ ಧೈರ್ಯನೇ ಇಲ್ಲ ಇದ್ರೊಳಗ. ನಾವು ಯಾವ ಪಕ್ಷಕ್ಕೂ ಮೋಸ ಮಾಡಿಲ್ಲ, ಡೈರೆಕ್ಟ್ ಹೇಳಿ ಬಂದೀವಿ ಹೊರತಾಗಿ ಯಾರಿಗೆ ಮೋಸ ಮಾಡ್ಬೇಕನ್ನೋದಂಕ ನಮ್ಮ ಜೀವನ ಮಂದಾಗ ಇಲ್ಲ. ನಮ್ಯಾಗ ಇನ್ನ ಕಾಡೋದಿತ್ತಂದ್ರೆ ಇನ್ನ ಎಷ್ಟು ಕಾಡ್ತೀರಿ ಕಾಡ್ರಿ, ಏನ್ ಮಾಡ್ತೀರಿ ಮಾಡ್ರಿ, ಅದನ್ನ ನಾವು ಅನುಭವಿಸಕ್ತಾ ಇರ್ತೀವಿ. ಆದ್ರ ನಮಗೊಮ್ಮೆ ಟೈಮ್ ಚಲೋ ಬಂತಂದ್ರ ಅದನ್ನ ಬಡ್ಡಿ ಸಮೇತ ತೀರಿಸ್ಲಿಲ್ಲ ಅಂದ್ರ ನಾವು ಅಪ್ಪು ಹುಟ್ಟಿದ ಮಕ್ಕಳನ್ನ ಅಲ್ಲ. ಇದನ್ನ ಯಾರ ಎಕ್ಸ್ಪೆಕ್ಟ್ ಮಾಡ್ಕೊರಿ. ಕೇಸ್ ಹಾಕ್ತೀರಾ, ಇದನ್ನ ಹಾಕ್ತೀರಾ, ಸುಳ್ಳು ಕೇಸ್ ಹಾಕ್ತೀರಾ, ಬೆಕ್ಕದ್ದು ಮಾಡ್ರಿ, ನಾವು ಭದ್ರದೀವಿ. ಮಂದಿ ಹೆಂಗ್ ಓಡಿ ಹೋಗಂಗಿಲ್ಲ, ಜೈಲಿಗೆ ಬಿದ್ದಾದ್ರೂ ಬರ್ತೀವಿ. ರೌಡಿ ಸೀಟ್ರು ಮಾಡ್ತೀವಿ ಅಪ್ಪ, ನಾವೇನು ರೌಡಿಗಳ? ದಾನ ಧರ್ಮ ಕೈ ಮಾಡಿದ್ದಿದ್ದು ಯಾರ್ದೋ 10 ರೂಪಾಯಿ ತಿಂದಿಲ್ಲ ನಾವು ಇದ್ರೊಳಗ. ರೌಡಿ ಅನ್ನೋದು ನಮ್ಮ ಜೀವನದಾಗಿಲ್ಲ. ನಾವು ಇರೋದ SC ಭಜಂತ್ರಿ ಜನ, ಬೋವಿ ಸಮಾಜ, ಕುರುಬರು, ಮಾದ್ರು, ಇವ್ರ ಜೊತೆನ ಒಡನಾಟ ನಮ್ಮದು. ಯಾರು ಕೂಡ ಇರೋದಿಲ್ಲ ನಮ್ಮದು. ಆದ್ರೂ ಏನ್ ಮಾಡ್ತೀರಿ ನೀವು? ಹಚ್ಚೋದು ನೀವು ಮಾಡ್ತೀರಿ. ಈ ನಮ್ಮ ಪಂಚಾಯತಿದ ಇಳಿಸಿದೆ, ಅದು ಸ್ವಾಗತ, ರಾಜಕಾರಣಿದು. ಆಮೇಲೆ ಇದು ಏನು ಪಕ್ಷದ ಓಟ್ ಅಲ್ಲ, ಇದು ನಾವೇನ್ ನಿಮ್ಗೆ ಹಾಕ್ಬೇಕು, ನನ್ನ ಹಾಕಿದ್ದು ನಾವ್ ಬೇಕಾದ್ರಿಗೆ ಹಾಕ್ಬೋದು ಓಟು. ನೀವು ನಾನು ಆಕಾಂಕ್ಷೆಗಿದ್ದ ನಾನು ತಪ್ಪಿಸಿದ್ರಲ್ಲ, ಅದು ಅಲ್ಲ ಮೋಸ. ತಾಲೂಕ್ ಪಂಚಾಯತಿ ಒಳಗ ಉಪಾಧ್ಯಕ್ಷ 4 ಮಂದಿ, ಅಧ್ಯಕ್ಷನ ಮಾಡ್ಬೇಕನ್ನ 4 ಮಂದಿ ಇದನ್ನ ಮಾಡಿತ್ತು. ಜಾತಿಗೆ ಒಂದು ಅಂತಂದೇಳಿ, ಒಬ್ರು ಕುರುಬರು, ಒಬ್ರು ಗಾಣಿಗರು, ಒಬ್ರು ರೆಡ್ಡಿ, ಒಬ್ರು ಪಂಚಮಶಾಲಿ ಅಂತಂದೇಳಿ. ನೀವೇನ್ ಮಾಡಿದ್ರಪ್ಪ? ಕುರುಬರು ಮಾಡಿದ್ರಿ, ಫಸ್ಟ್ ಗಾಣಿಗರನ್ನು ಮಾಡಿದ್ರಿ, ಪಂಚಮಶಾಲಿಯರು ಮಾಡಿದ್ರಿ, ನಂದು ಮಾಡೋದು ಬರ್ತಂತಂದೇಳಿ ಒಳ್ಳೆ ಮತ ನಿಮ್ಮ ಮಂದಿದ ಮಾಡಿದ್ರಿ. ಯಾಕಿದು ನೀವು ಮಾಡೋದಲ್ಲ, ಇದು ನಮ್ಗೆ ನಿಯತ್ತಾಗಿದ್ದಿಲ್ಲ ಅವಾಗ. ಅದಕ್ಕೆ ಯಾವತ್ತೂ ಯಾರು ಮೋಸ ಮಾಡ್ತಾರ ಏನನ್ನ ತಿಳ್ಕೊಂಡ ಬಂದ್ಬಿಟ್ಟಿವಿ. ನಾವೇನು 10 ರೂಪಾಯಿ ಯಾರ್ದು ಇದನ್ನ ಮಾಡಿಲ್ಲ, ಏನಿಲ್ಲ. ಹಿಂದಕ್ಕೆ 2013ರಾಗ ಒಂದು 15 ಲಕ್ಷ ರೂಪಾಯಿ ಓನ್ಲಿ ಅದು ದೇವಾನಂದ ಕಾಶ್ಯಪ್ನವ್ರು ಕೆಲಸ ಕೊಟ್ಟಿದ್ರು. ಅದು 2021 ಆದ್ರೂ ಬಿಲ್ ಅಲ್ಲ, ಅವ್ರನ್ನ ಇಳಿಸಿದ ಬಿಲ್ ಆಗಲಿಲ್ಲ, ಅದು ಇಕ್ಕಟ್ಟ. ನಿಮ್ಮ ಉದ್ಯೋಗ ಏನು? ಯಾವರ ಮೈ ಮೇಲೆ ಬಂದ್ ಕೂಡ ದಲಿತರನ್ನ ಕರ್ಕೊಂಡು ಅಡ್ಡಾಡಿದೆ, ಇದನ್ನ ಕರ್ಕೊಂಡಿದೆ, ನಾಟಕ ಶುರು ಆಗ್ತಾವ ಈ ಕ್ಷೇತ್ರದಾಗ. ಆಮೇಲೆ ದಯವಿಟ್ಟು ಈಗೇನು ಹಿರಿಯರು ಅದಿರಲ್ಲ, ಓಡಾಡಿ ಓಟ್ ಹಾಕಿಸ್ತೀರಲ್ಲ ನೀವು, ದಯವಿಟ್ಟು ನಂದು ಒಂದು ಮನವಿ, ನಿಮಗೆ ಕೆಪಾಸಿಟಿ ಮುಂದೆ ಜನರದು ಮಾಡಿ ಕೊಡಾಗಿತ್ತಂದ್ರ ರಾಜಕಾರಣ ಮಾಡ್ರಿ. ಕೆಲವಿಷ್ಟು ಹಿರಿಯರು ಅದಿರಿ, ಇಲ್ಲಿ ಹಿರಿಯರು ಅದಿರಿ, ನೀವು ಇಲ್ಲಿ ಇಲ್ಕಲ್ ಒಳಗ ನಿಮಗೆ ಕೆಪಾಸಿಟಿ ಇತ್ತಂದ್ರೆ ಅಷ್ಟ ಇದನ್ನ ಮಾಡ್ರಿ. ನಿಮ್ಮ ಮಾತು ಕೇಳ್ಕೊಂಡು ಓಟ್ ಹಾಕಿ ಎಲ್ಲ ಜನ ಸತ್ತು ಹೊಂಟಾರ. ಈಗ ಒಬ್ಬೊಬ್ರು ಕಣ್ಣೀರು ಇಡಾಕತ್ತಾರ ಹೊಸರು. ನಮಗೇನು ಫರ್ಕ ಬೀಳಲ್ಲ. ಅದು ಇನ್ನ 10 ಇಲೆಕ್ಷನ್ ಆಗೋದಕ್ಕೆ ನಮ್ಮ ಉದ್ಯೋಗ ಅದಾವು, ನಮ್ಮ ದುಡಿಕೆ ಅದಾವು. ಏನು ಮಾಡ್ತಾರ ಇವ್ರದ್ದು ಹೆಂಗದಾರ ನಾಯಕರದು ಗೆಲ್ಲಲಿ ಮಠ ಒಂದು ಎದ್ದಿದ್ದು ಏನು ಮಾಡ್ತಾರ, ಗೆಲ್ಲಲಿ ಮಠ ಕಾಲಿಗೆ ಬೀಳ್ತಾರ, ಕೈ ಬೀಳ್ತಾರ, ಎಲ್ಲದೂ ಮಾಡ್ತಾರ. ಎದ್ದ ಮ್ಯಾಗ ಒಂದೇನ್ರ ಕೆಲಸ ತಗೊಂಡ್ಬರ್ತೀರಿ, ಅದೆಲ್ಲ ನನಗೆ ಗೊತ್ತೈತಾಳ ಅಂತೀರಿ. ನೀವೇನಂತೀರಿ? ಆಯ್ತು ಬಿಡತ್ತ, ಮಾಡಿದ್ರೆ ಮಾಡೋ ಬಿಟ್ರು ಅಂತ ಹೊಯ್ಕಂತ ಹೋಗಂತ 4 ವರ್ಷ ಕೈ ಬಿಡ್ತಾರ.
ಅವಾಗ ನಿಮ್ಮನ್ನ ನಂಬಿ ಓಟ್ ಹಾಕಿರ್ತಾರಲ್ಲ ಅವ್ರು ಏನು ಮಾಡ್ಬೇಕು? ಮತ್ತೆ ಹಾಕುವರೆ ಕಾಲು ಬೀಳ್ತಾರ ಅಂದ್ರೆ ಇಷ್ಟ ಹಾಕ್ಯಂತ ನಮ್ಮ ತಾಲೂಕು ಜನರ ಗತಿ ಏನಿದು? ನಾವು ಅನಬಾರ್ದು ಅಂತಂದೇಳಿ ಡೀಟೇಲ್ಸ್ ಇನ್ನೂ ನನ್ನ ಕಡೆ ಸಾಕಷ್ಟು ಅದಾವು. ರಾತ್ರಿ ಬೆಳ್ತನ ಮಾಡಿದ್ವು ಅದಾವು, ಇದನ್ನು ಮಾಡಿದ್ವು ಅದಾವು. ನನಗೆ ಎಲ್ಲದಕ್ಕೂ ತಯಾರದೀನಿ ನಾನು. ಅದಕ್ಕೆ ಈ DCC ಬ್ಯಾಂಕ್ ವಿಷಯದೊಳಗೆ ಈ ಕಾಣದ ಕೈಗಳು ಕೆಲಸ ಮಾಡ್ಯಾವು. ಇದ್ರೊಳಗೆ ನನಗೆ ಅಪರಾಧ ಕೊಟ್ರೆ ನಾ ತಯಾರಿಲ್ಲ ಒಪ್ಪಿಕೊಳಕ. ಇಷ್ಟಂಕರ ಐತಿ. ಆಮೇಲೆ ನಾನು ಒಬ್ರು ಇದಕ್ಕಿಂದ ಒಬ್ರು ಒಂದು ಪ್ರೆಸ್ ಮೀಟ್ ಮಾಡಿದ್ರು. ನಾನು ಏನು ತಿಳಿದಿದ್ದೆ, ಮುಸಲ್ಮಾನರ ಬಾಂಧವ್ರ ಒಳಗೆ ಜಬರ್ ಕಲ್ಬುರ್ಗಿ ಅವ್ರಿಗೆ ಲೀಡರ್ ಅಂತ ತಿಳಿದಿದ್ದೆ, ಮುಕ್ತಾರ್ ಲೈನ್ ತಿಳಿದಿದ್ದೆ, ದೋಟ್ಯಾಳ್ ಅವರು, ಅರ್ಷದ್ ನಾಯಕ್ ಇವರು, ಆಮೇಲೆ ಗಣೇಶ್ ಸಾಬ್, ತಟ್ಗಾರ್ ರಜಾಕ್ ಅವರು, ರಿಯಾಜ್ ಮುಲ್ಲಾ ಇವರೆಲ್ಲರೂ ಲೀಡರ್ ಅಂತ ತಿಳಿದಿದ್ದೆ. ಒಬ್ರು ಯಾರೋ ನನ್ನ ಬಗ್ಗೆ ಅವಾಗ ಪ್ರೆಸ್ ಮೀಟ್ ಮಾಡಿದ್ರು, ನಾ ಏನೇನೋ ತಿಂದೀನಿ ಮಾಡೀನಿ ಅಂತಂದೇಳಿ. SLV ಶಂಕರ್ ಅವ್ರ ತಾಲಿ ತಿಂದೀವಿ ಅಂತ ನೀವು ಒಂದು ಇದನ್ನು ಮಾಡಿದ್ರು ಒಮ್ಮೆ. ಯಾಕಂದ್ರೆ ನೀವು ನನಗೆ ಪರಿಚಯನ ಇಲ್ಲ, ನಾನು ಅದ್ರ ಬಗ್ಗೆ ಭಾಳ ಮಾತಾಡಕ್ಕೆ ಹೋಗಂಗಿಲ್ಲ. SLV ಶಂಕರ್ ಕುಕ್ನೂರ್ ಅವರು ನನಗೆ 30 ಲಕ್ಷ ರೂಪಾಯಿ ಕೊಡ್ಬೇಕು. ಅವರು ಬೇಕಾದ್ರೆ ನಂಬರ್ ಕೊಡ್ತೀನಿ ಮಾಧ್ಯಮದವರಿಗೆ, ನೀವು ಕೇಳ್ಬೋದು. ಆಮೇಲೆ ಒಂದು ಬಸರಕಟ್ಟಿ ಕೆಲಸ ಆಗೈತೆ ನಮ್ಮ ಊರಾಗ, ಅದನ್ನು 50 ಲಕ್ಷ ರೂಪಾಯಿ ತಿಂದಾರ ಅಂತಂದೇಳಿ ಒಂದು ಆರೋಪ ಮಾಡಿದ್ರು. 50 ಲಕ್ಷ ಅಲ್ಲ, ಅದು ಇರೋದ 7-8 ಲಕ್ಷ ರೂಪಾಯಿ ವರ್ಕ್, ತಾಲೂಕ್ ಪಂಚಾಯತಿ ವರ್ಕ್. ಅದು ಇಲ್ಲೇ ಚಿನ್ನಾಪುರದವ್ರು ಬೊಮ್ಮಸಾಗರ ಅಂತಂದೇಳಿ ಕಾಂಟ್ರಾಕ್ಟರ್ ಮಾಡ್ಯಾರ ಅದನ್ನ ಕೆಲಸ, ನಾವು ಮಾಡಿಲ್ಲ ಅದನ್ನ. ಆಮೇಲೆ DCC ಬ್ಯಾಂಕ್ನಾಗ ಕಾಂಗ್ರೆಸ್ನವ್ರ ಕಡೆಯಿಂದ ದುಡ್ಡು ತಗೊಂಡಾರ ಅಂತ ಹೇಳಿದ್ರು. ನಾವು ದುಡ್ಡು ತಗೊಂಡಿಲ್ಲ, ಇದನ್ನ ಎಲ್ಲಿ ಅಂತೀರಿ ಎಲ್ಲಿ ಹೇಳ್ತೀವಿ, ಯಾರು ಕೊಟ್ಟಿದ್ರ ಅಂದ್ರೆ ಹೇಳ್ರಿ ಅದನ್ನ. ಇನ್ನು ನಂದ 50,000 ರೂಪಾಯಿ ಕೊಟ್ಟು ಬಂದೀನಿ, 10 ಲಕ್ಷ ಅಲ್ಲೇ ಇತ್ತು, ಅದು ಬಂತು. ಮತ್ತೊಂದು 3 ಲಕ್ಷ ರೂಪಾಯಿ ಇನ್ನೊಬ್ರ ಮ್ಯಾಗ ಐತಿ. ನಾನು ಅದರ ಬಗ್ಗೆ 1 ರೂಪಾಯಿ ತಗೊಂಡಿಲ್ಲ, ಕಾಂಗ್ರೆಸ್ನವ್ರು ತಗೊಂಡಿಲ್ಲ, BJP ತಗೊಂಡಿಲ್ಲ. ಆಮೇಲೆ ಮೊದಲಿದ್ದ ನಾಯಕರ ಜೊತೆ ಕೆಲಸ ತಗೊಂಡಿರಿ ಸಾಕಷ್ಟು ಅಂತ. ಕೆಲಸ ಅಂಕರ ನಾವು ತಗೊಂಡಿಲ್ಲ, ಯಾವುದೇ 1 ರೂಪಾಯಿ ಕೆಲಸ ತಗೊಂಡಿಲ್ಲ. ನಮ್ಮ ಉದ್ಯೋಗ ಐತಿ, ನಾವು ಉದ್ಯೋಗದ ಮ್ಯಾಗ ನಾವು ದುಡ್ಕೊಂತ ಬಂದೀವಿ ಅಂತಂದು ಹೇಳಿ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.